ಕೋರ್ತಾ ಇದ್ದೇವೆ. ಸೇತು 11 ಟ್ರೋಫಿ 2025 6-2 ಮುಕ್ತಾಯವನ್ನು ಕಂಡಿದೆ. ಎಲ್ಲ 12 ತಂಡಗಳು ಭಾಗವಹಿಸಿದ್ರು. ಅದರಲ್ಲಿ 2 ಫೈನಲ್ ಎಂಟ್ರಿಯನ್ನು ಪಡ್ಕೊಂಡು ಚಾಂಪಿಯನ್ಸ್ ಆಗಿ ಹಲೋ ಚೆಕ್ ಹಲೋ ಅಣ್ಣ ಮೈಕ್ ನೋಡಿ ಅಣ್ಣ ಹಲೋ ಚೆಕ್ ಎಸ್ ಚಾಂಪಿಯನ್ಸ್ ಆಗಿದ್ದಾರೆ ಸತೀಶ್ ತಿಳಿಸ್ತಾ ಇದ್ದೇವೆ. ಹಾಗೆಯೇ ರನ್ನರ್ಸ್ ಪಟ್ಟವನ್ನು ಅಲಂಕರಿಸತಕ್ಕಂಥ ರಾಷ್ಟ್ರ ಕೂಡ ಹಲೋ ಹಾಗೆ ವೇದಿಕೆಯ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಬಹುಶಃ 2 ದಿನಗಳ ಪರ್ಯಂತ ಹೋದ ಒಂದು ಸೀಸನ್ ನಲ್ಲಿ ಒಂದೇ ಗ್ರೌಂಡ್ ನಲ್ಲಿ ಬಹಳಷ್ಟು ಚೆನ್ನಾಗಿ ಆಯೋಜನೆ ಮಾಡಿದ್ರು. ನಮ್ಮ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ಮಂಜೂರ್ ಅವರ ಸಹೋದರ ಶ್ರೀಯುತ ಚೇತೂರ್ ಒಂದು ಸವಿ ನೆನಪಿಗಾಗಿ ನಡೆದಂತ ಒಂದು ಅದ್ಭುತವಾದ ಟೂರ್ನಮೆಂಟ್ ಮೊದಲ ಸೀಸನ್ ಒಂದು ಯಶಸ್ಸನ್ನು ಅನ್ನ ಕಂಡಿತ್ತು. ಇವಾಗ 2ನೇ ಒಂದು ಸೀಸನ್ ನಲ್ಲಿ 2 ಗ್ರೌಂಡ್ ನಲ್ಲಿ 3 ಲಕ್ಷಗಳ ಒಂದು ಕ್ಯಾಶ್ ಪ್ರೈಸ್ ನಲ್ಲಿ ಈ ಒಂದು ಕ್ರೀಡಾ ಆವೃತ್ತಿಯ ಮೊದಲ ಒಂದು ಶ್ರೀಮಂತಿಕೆ ಪಂದ್ಯಕೂಟವನ್ನು ನಡೆಸಿದ್ರು. ತುಂಬಾ ಚೆನ್ನಾಗಿ ಸಂಪನ್ನಗೊಂಡು ಮುಕ್ತಾಯಗೊಂಡಿದೆ. ಕೊನೆಯ ಹಂತದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ಅಣಿವಾಗ್ತಾ ಇದ್ದೇವೆ. ಎಸ್ ನಮ್ಮೆಲ್ಲ ಗಣ್ಯರನ್ನ ವೇದಿಕೆ ಮೇಲ್ಭಾಗಕ್ಕೆ ಕರೆಯುವಂತ ಸಮಯ. ಶ್ರೀಯುತ ಆನಂದ್ ಜಯರಾಮ್ ಅವರು ಬ್ಲೂ ಸ್ಕೈ ಕಾನ್ಸೆಪ್ಟ್ ಮಾಲೀಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕೆಂಬುದ ಕೇಳಿಕೊಳ್ತಾ ಇದ್ದೇವೆ. ಓಕೆ ಧನ್ಯವಾದ ಸರ್, ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ಜನಾರ್ದನ್ ಸರ್ ಚಲನಚಿತ್ರ ನಿರ್ಮಾಪಕರು ಹಾಗೆಯೇ ಕ್ರೀಡಾ ಪ್ರೋತ್ಸಾಹಕರು ನಮ್ಮ ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ರೇಣುಗೌಡರವರು ಬರಬೇಕಿತ್ತು, ಇನ್ನೇನು ಜಾಯಿನ್ ಆಗ್ತಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಕಿರಣ್ ಗೌಡ್ರವರು ಬರಬೇಕು. ಶ್ರೀಯುತ ಕಿರಣ್ ಗೌಡ್ರು ಹಾಗೆಯೇ ಶ್ರೀಯುತ ಕಿರಣ್ ಸ್ಪಾನ್ಸರ್ ಆಗಿರ್ತಕ್ಕಂಥ ನಮಗೆ ಕ್ರೀಡಾ ಪ್ರೋತ್ಸಾಹಕರು ಅವರು ಬನ್ನಿ. ಹಾಗೆ ಶ್ರೀಯುತ ಗಿರೀಶ್ ಗೌಡರವರು ಬರಬೇಕು ವೇದಿಕೆ ಮೇಲ್ಭಾಗದಲ್ಲಿ. ಹಾಗೆಯೇ ಸತೀಶ್ 11ನ ಮಾಲೀಕರು ಶ್ರೀಯುತ ಸತೀಶ್ ಅನ್ನೋರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ನಮ್ಮ ಚೇತೂಲಿನ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ಮಂಜೂರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂಬುದ ಕೇಳಿಕೊಳ್ತಾ ಇದ್ದೇವೆ. ಸತೀಶ್ 11 ಮಾಲೀಕರು ಶ್ರೀಯುತ ಸತೀಶ್ ಅನ್ನೋರು ಬರಬೇಕು. ಹಾಗೆಯೇ ತಾನ್ಯ ತಂಡದ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಉಮೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕೆಂಬುದ ಕೇಳಿಕೊಳ್ತಾ ಇದ್ದೇನೆ. ಸರ್ ಕಿರಣ್ ಗೌಡ್ರು ಇಲ್ಲದ್ರು ಹಾಗೆಯೇ ರಾಷ್ಟ್ರಕೂಟ ತಂಡದ ಮಾಲೀಕರು ಶ್ರೀಯುತ ಸಿದ್ದು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕೆಂಬುದ ಕೇಳಿಕೊಳ್ತಾ ಇದ್ದೇನೆ. ಸಿದ್ದು ಸರ್ ಬನ್ನಿ. ರಾಷ್ಟ್ರಕೂಟ ತಂಡದ ಮಾಲೀಕರು, ಇವತ್ತಿನ ರನ್ನರ್ಸ್ ತಂಡದ ಮಾಲೀಕರು ಕೂಡ ಕಿರಣ್ ಗೌಡ್ರೆ ಬನ್ನಿ. ನಮ್ಮ ಇನ್ನೊಬ್ರು ನಮ್ಮ ಕಿರಣ್ ರವರು ನಮ್ಮ ಸ್ಪಾನ್ಸರ್ ಆಗಿರ್ತಕ್ಕಂಥವ್ರು ಹಾಗೆಯೇ ಕ್ರೀಡಾ ಪ್ರೋತ್ಸಾಹಕರು ಶ್ರೀಯುತ ಕಿರಣ್ ರವರು ಬರಬೇಕು. ಸರ್ ಬನ್ನಿ. ಎಸ್ ನಮ್ಮೊಂದಿಗೆ ರೇಣುಗೌಡರು ಜೊತೆ ಆಗ್ಬೇಕಿತ್ತು, ಬಹುಶಃ ಕಾರಣಾಂತರಗಳಿಂದ ಬರ್ತಾರೆ. ಅವರಿಗೋಸ್ಕರ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಹುಶಃ ತುಂಬಾ ಕ್ರೀಡಾ ಪ್ರೋತ್ಸಾಹಕರು. ಇವತ್ತಿನ ಟೆನ್ನಿಸ್ ಕ್ರಿಕೆಟ್ ಬಾಲ್ ಲೋಕಕ್ಕೆ ಬಂದ್ರೆ ಕ್ರಿಕೆಟ್ನ ಭಗೀರಥ ಎಂಬ ಹೆಸರನ್ನ ಪಡೆದಿರ್ತಕ್ಕಂಥ ನಮ್ಮ ರೇಣುಗೌಡರವರು, ಅವರಿಗೂ ಕೂಡ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಎಸ್ ನಮ್ಮೆಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ನಮ್ಮೆಲ್ಲ ಚೇತು 11 ಟ್ರೋಫಿಯ ಆಯೋಜಕರ ಪರವಾಗಿ ಆಟಗಾರರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ನಮ್ಮೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ ಕೇಳ್ಕೊಳ್ತಾ ಇದ್ದೇವೆ. ಎಸ್ 2 ದಿನಗಳ ಪರ್ಯಂತ ತುಂಬಾ ಚೆನ್ನಾಗಿ ಚೇತು 11 ಟ್ರೋಫಿಯನ್ನ ಆರ್ಗನೈಸ್ ಅನ್ನ ಮಾಡಿದ್ದಾರೆ. ಇದಕ್ಕೆ ನಾವು ಮುಖ್ಯವಾಗಿ ಧನ್ಯವಾದ ತಿಳಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಆಯೋಜಕರ ತಂಡಕ್ಕೆ. ಅದರಲ್ಲಿ ನಮ್ಮ ಸಂಪತ್ ಅಣ್ಣಗೊಂದು ಜೋರದ ಚಪ್ಪಾಳೆ ಬರಬೇಕು ಎಲ್ಲರ ಕಡೆಯಿಂದ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡಿ 2 ದಿನಗಳ ಪರ್ಯಂತ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೆ ಶ್ರೀಯುತ ವಿಷ್ಣುರವರು ಬನ್ನಿ ವೇದಿಕೆ ಮೇಲ್ಭಾಗಕ್ಕೆ. ಹಾಗೆಯೇ ವಿಜೇಂದ್ರ ಅವರು ಬನ್ನಿ ವೇದಿಕೆ ಮೇಲ್ಭಾಗಕ್ಕೆ ದಯವಿಟ್ಟು. ಎಸ್ ಗ್ರೌಂಡ್ 2 ಆರ್ಗನೈಸರು. ಎಸ್ ಬನ್ನಿ ಸರ್ ಬನ್ನಿ. ಎಸ್ ನಮ್ಮೆಲ್ಲ ಗಣ್ಯರು ಕೂಡ ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ಬಹುಶಃ ಇವರೆಲ್ಲರ ಸಹಕಾರದಿಂದ ಚೇತು 11 ಟ್ರೋಫಿ ತುಂಬಾ ಸಂಪನ್ನವಾಗಿದೆ ಅಂತಾನೆ ಹೇಳ್ಬೋದು. ಅವರೆಲ್ಲರೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಯಪಡಿಸಿ ಎಲ್ಲರಿಗೂ ಕೂಡ ವೇದಿಕೆ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಸರ್. ಧನ್ಯವಾದಗಳು ಎಲ್ಲರಿಗೂ ಕೂಡ.
ಎಸ್ 2 ದಿನಗಳ ಪರ್ಯಂತ ಚೇತುಲನ್ ಟ್ರೋಫಿಯಲ್ಲಿ ಭಾಗವಹಿಸಿದಂತ ಎಲ್ಲ 12 ತಂಡದ ಆಟಗಾರರಿಗೂ, ಮಾಲೀಕರಿಗೂ, ಹಾಗೆಯೇ ನಮ್ಮ ಜೊತೆಯಾಗಿರ್ತಕ್ಕಂಥ ಪ್ರೇಕ್ಷಕರಿಗೂ, ಎಲ್ಲ ಕೆಲಸ ಕಾರ್ಯವನ್ನು ಮಾಡಿ ಕಾಣದ ಕೈಗಳಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತೂ ಕೂಡ ಧನ್ಯವಾದ ತಿಳಿಪಡಿಸ್ತಾ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇವೆ. ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು, ಒಂದು ಪಂದ್ಯಕೂಟದ ಪರವಾಗಿ ಶ್ರೋತರಾಗಿರ್ತಕ್ಕಂಥ ಆನಂದ್ ಜಯರಾಮ್ ರವರು, ಬ್ಲೂ ಸ್ಕೈ ಕಾನ್ಸೆಪ್ಟ್ ಮಾಲೀಕರು, ಪಂದ್ಯದ ಪರವಾಗಿ ಒಂದೆರಡು ಮಾತನಾಡಬೇಕೆಂತ ಕೇಳ್ಕೊಳ್ತಾ ಇದ್ದೇನೆ. ಎಸ್ ನಮ್ಮ ಹಾಗೆಯೇ ಶ್ವೇತಾ ಸತೀಶ್ ಗೌಡ್ರು, ಟರ್ಬೋ ಡೀಸೆಲ್ ಮಾಲೀಕರು, ನಮ್ಮ ಪಂದ್ಯಕೂಟಕ್ಕೆ ಸಂಪೂರ್ಣ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಹೃದಯಸ್ಪರ್ಶಿ ಸ್ವಾಗತ ಬಯಸ್ಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಅವರು ಜಾಯ್ನ್ ಆಗ್ತಾರೆ. ಅಂಡ್ ಶ್ವೇತಾ, ಎಸ್ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿರ್ತಕ್ಕಂಥ ಗಣ್ಯರು, ಶ್ವೇತಾ ಜನಾರ್ದನ್ ಸರ್, ಚಲನಚಿತ್ರ ನಿರ್ಮಾಪಕರು, ಹಾಗೆಯೇ ಕ್ರೀಡಾ ಪ್ರೋತ್ಸಾಹಕರು, ಪಂದ್ಯದ ಪರವಾಗಿ ಒಂದೆರಡು ಮಾತನಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಬಹುಶಃ ಸತೀಶನ ಗಂಟ್ಲು ಹೋಗಿದೆ ಅಂತ ಅವ್ರು ಎಲ್ಲಾದ್ರೂ ಮೈ ಕೊಟ್ರೆ ಮಾತಾಡ ದೂರ ಹೋಗ್ತಾರೆ, ಸೇಫ್ ಆಗ್ತಾರೆ. ನೋಡಿ ಸತೀಶಣ್ಣ ಮೊದಲ ಸೀಸನ್ ಚಾಂಪಿಯನ್ಸ್ಗಳು ಸತೀಶ್ ಅವರು, ಹಾಗೆ 2ನೇ ಸೀಸನ್ ಕೂಡ ಅದೇ ತಂಡ ಚಾಂಪಿಯನ್ಸ್ ಆಗ್ತಾ ಇದೆ. ಮತ್ತೊಮ್ಮೆ ಕೃತಜ್ಞತೆಗಳು. ಧನ್ಯವಾದಗಳು. ದಯವಿಟ್ಟು ಯಾರಾದ್ರು ಮಾತಾಡಿದ್ರೆ ತಿಳಿಸಿ, ಯಾಕಂದ್ರೆ ಎಲ್ಲರಿಗೂ ಅವಕಾಶ ಮಾಡಿಕೊಡುವುದು ಅಂತ ನಮ್ಮ ಕರ್ತವ್ಯ. ನಮ್ಮ ಮುಖ್ಯಸ್ಥರು ನಮ್ಮ ಮಂಜು ಸರ್ ಮಾತಾಡಿದೆ. ಉಮೇಶ್ ಸರ್, ಓಕೆ ಓಕೆ. ನಮ್ಮ ಕಿರಣಣ್ಣ ಇದ್ದಾರೆ ಸರ್, ಹೇಳಿ ಅವರು ವಾಯ್ಸ್ ಹೋಗಿದೆ ಅಂದ್ರು, ನೀವು ಮಾತಾಡ್ಬೇಕು. ಬಹುಶಃ ಕಿರಣಣ್ಣನ ಬಗ್ಗೆ ಹೇಳ್ಬೇಕು. ಎಲ್ಲರೂ ಹಿಂದ್ಗಡೆ ಸಪೋರ್ಟ್ ಮಾಡಿದ್ರೆ ನೋಡಿ ನಿಮ್ ಕ್ರೇಜ್ ಹೆಂಗಿದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾರಿಲ್ವಾ? ಥ್ಯಾಂಕ್ ಯು. ಬಹುಶಃ ಸರ್ ಉಮೇಶ್ ಸರ್ ಒಂದೆರಡು ಮಾತಾಡಿ ಸರ್, ಯಾರು ಒಬ್ಬರು ಮಾತಾಡಲೇಬೇಕು. ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಟೀಮ್ ಮಾಲೀಕರಿಗೂ ಉತ್ಪೂರ್ವಕ ಧನ್ಯವಾದಗಳು. ಯಾಕೆ ಅಂತ ಹೇಳಿದ್ರೆ ಈ ಟೂರ್ನಮೆಂಟ್ಗೆ ತುಂಬಾ ಪ್ರೋತ್ಸಾಹ ಕೊಟ್ಟು ಚೇತು 11 ಪ್ರತಿ ವರ್ಷ ಏನು ನಡೆಯುತ್ತೆ ಆ ಟೂರ್ನಮೆಂಟ್ಗೆ ಅವ್ರದ್ದೇ ಆದಂಥ ಮಾಲೀಕತ್ವ ವಹಿಸ್ಕೊಂಡು ಪ್ಲೇಯರ್ ಬಿಡ್ಡಿಂಗ್ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿ, ಮತ್ತು ಆಟನೂ ಅದೇ ಒಂದು ಡೀಸೆಂಟಾಗಿ ಒಂದು ಆಟನೂ ಪ್ರದರ್ಶಿಸಿ ಇಲ್ಲಿ ತನಕ ಚೇತು 11 ಸೀಸನ್ 2 ತನಕ ತಂದ್ಕೊಟ್ಟಿದ್ದೀರಾ. ಮತ್ತೆ ವರ್ಷ ಇದೇ ಥರ ಮಾಡ್ತಾ ಇರ್ತೀವಿ. ತಾವೆಲ್ಲರೂ ಇದೇ ಥರ ಬೆಂತಟ್ಟು ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಹಾಗೂ ಎಲ್ಲ ನನ್ನ ಪ್ರೇಕ್ಷಕರು, ಆಡಿಯನ್ಸ್ ಅಂತ ಏನಿದ್ದೀರಾ, ನೀವೆಲ್ಲ ಉತ್ತಮವಾಗಿ ಎಲ್ಲರೂ ಎಂಕರೇಜ್ ಮಾಡಿದ್ದೀರಾ. ಎಲ್ಲ ಟೀಮ್ಗೂ ಬೆಳಗ್ಗೆಯಿಂದ ಎಷ್ಟೇ ಬಿಸಿಲಿದ್ರು ಗ್ರೌಂಡಲ್ಲಿ ನಿಂತ್ಕೊಂಡು ಮ್ಯಾಚ್ ನೋಡಿದ್ದೀರಾ. ನಿಮ್ಮ ಒಂದು ನೋಟನೇ ನಮಗೊಂದು ಉತ್ಸಾಹ ಆಟಕ್ಕೆ. ದಯವಿಟ್ಟು ಎಲ್ಲರೂ ಮತ್ತೆ ಕ್ರಿಕೆಟ್ಗೆ ಇದೇ ಥರ ಒಂದು ಪ್ರೋತ್ಸಾಹ ಕೊಟ್ಟು ಮತ್ತೆ ಬರ್ತಾರೆ ಅಂತ ನಾನು 2 ಮಾತನ್ನ ಆಡಕ್ಕೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು ಅಣ್ಣ, ನಿಮ್ಮ ಒಂದು ಅದ್ಭುತವಾದಂಥ ಮಾತಿಗೆ. ಸರ್ ಯಾರಾದರೂ ಮಾತಾಡ್ತೀರಾ ಸರ್? ಓಕೆ, ಎಲ್ಲರೂ ಕೂಡ ಧನ್ಯವಾದ ತಿಳಿಯಪಡಿಸಿದ ನಮ್ಮ ಪಂದ್ಯಕೂಟಕ್ಕೆ ಸಹಕಾರನ ಮಾಡಿದ್ದಕ್ಕಾಗಿ. ಹಾಗೆಯೇ ಟೂರ್ನಮೆಂಟು ಚೆನ್ನಾಗಾಗಬೇಕಂದ್ರೆ ಒಂದು ಕೈಯಿಂದ ಆಗಲ್ಲ, 2 ಕೈಯ ಚಪ್ಪಾಳೆಗಳು ಸೇರಿದ್ರೆ ಮಾತ್ರ ಆಗುತ್ತೆ. ಸಂಪದಣ್ಣ ಮಾತಾಡ್ತೀರಾ? ಬನ್ನಿ ಮಾತಾಡಿ ಬನ್ನಿ. ಇಲ್ಲ ಹೇಳಿ. ಹಾಗೆಯೇ ನಮ್ಮ ಟೂರ್ನಮೆಂಟ್ಗೆ ಸೌಂಡ್ ಸಪೋರ್ಟ್ ಮಾಡಿರ್ತಕ್ಕಂಥ ಮಯೂರ್ ಅವ್ರಿಗೆ ಕೂಡ ಧನ್ಯವಾದ ತಿಳಿಯಪಡಿಸಿದ್ವಿ. ಎಸ್, ಎಲ್ಲರೂ ಕೂಡ ಧನ್ಯವಾದ ತಿಳಿಯಪಡಿಸ್ತಾ, ಬಹುಶಃ ನಾವು ಟೂರ್ನಮೆಂಟ್ ಆಯೋಜನೆ ಮಾಡಿದಾಗ ಒಬ್ಬರಿಂದ ಏನೂ ಸಾಧ್ಯವಾಗಲ್ಲ. ಬಹುಶಃ ಬ್ಯಾಕ್ಗ್ರೌಂಡ್ನಲ್ಲಿ ತುಂಬಾ ಜನ ಕೆಲಸಗಾರರು ಇರ್ತಾರೆ, ಅವರೆಲ್ಲರಿಗೂ ಕೂಡ ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗೆಯೇ ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ
ಕರಿತೇವೆ, ದಯವಿಟ್ಟು ಬರಬೇಕು. ಮೊದಲನಾಗಿ ನಾವು ಹೇಳ್ಬೇಕಂದ್ರೆ ಪಿಚ್ ಮಲ್ಲೇಶ್ವರ ಬಹುಶಃ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಇವತ್ತು ಎಲ್ಲೇ ಒಂದು ಟೂರ್ನಮೆಂಟ್ ಹೋದ್ರು ಕೂಡ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವ್ರಿಗೆ ಹೇಳೋದೇ ಬೇಡ, ಈ ಕೆಲಸ ಅವ್ರು ಬಂದ್ರೆ ಅವ್ರಿಗೆ ನೀವು ಕೆಲಸ ಮಾಡಿದ ಹೋಗು ಮಾಡೋ ಅನ್ನೋದಿಲ್ಲ, ಅವ್ರು ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ. ಇವತ್ತು ಕರ್ನಾಟಕ ಹೊರತುಪಡಿಸಿ ಹೊರ ರಾಜ್ಯಗಳಲ್ಲೂ ಕೂಡ ಡಿಮ್ಯಾಂಡ್ ಅನ್ನು ಹೆಚ್ಚಿಸ್ಕೊಂಡಿದ್ದಾರೆ. ಇವತ್ತು ಅಲ್ಲೂ ಕೂಡ ಹೋಗಿ ಕೆಲಸವನ್ನು ಮಾಡಬೇಕಂತ ಹುಡುಗ ಪಿಚ್ ಮಲ್ಲೇಶ್ವರ್ಗೆ ಜೋರಾದ ಚಪ್ಪಾಳೆ ಬರಬೇಕು. ಬಹುಶಃ ಬೆಂಗಳೂರಲ್ಲಿ ಯಾವುದೇ ಟೂರ್ನಮೆಂಟ್ ಆದ್ರೂ ಮಳೆ ಬರಲಿ ಗಾಳಿ ಇರಲಿ ಏನೇ ಇದ್ರು ಕೂಡ ಅವರು ಟೂರ್ನಮೆಂಟ್ಗೆ ಅಷ್ಟೇ ಸಹಕಾರವನ್ನು ಮಾಡ್ತಾರೆ, ಅದಕ್ಕೆ ಎಲ್ಲದಕ್ಕೂ ಕೂಡ ಅನುವು ಮಾಡಿಕೊಡ್ತಾರೆ. ಅದು ನಡೆಯೋದು ಓನ್ಲಿ ಫಾರ್ ಪಿಚ್ ಮಲ್ಲೇಶ್ ಇಂದ. ಅವರಿಗೆ ನಮ್ಮೆಲ್ಲ ಚೇತು ಇಲವನ್ನ ಆಯೋಜಕರು ಹಾಗೆ ಆಟಗಾರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಸನ್ಮಾನಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಬರಬೇಕು ಶ್ರೀಯುತ ಪಿಚ್ ಮಲ್ಲೇಶ್ ಅವರಿಗೆ. ಸರ್ ಸ್ವಲ್ಪ ಅವಕಾಶ ಮಾಡಿಕೊಡಿ, ಪ್ಲೇಯರ್ಸ್ಗೆ ಅವಕಾಶ ಮಾಡಿಕೊಡಿ ಸರ್. ಒಂದು ಗ್ರೂಪ್ ಅಲ್ಲಿ ಸ್ವಲ್ಪ ಹಿಂದೆ ಹೋಗಿ. ಸತೀಶ್ ಇಲೆವೆನ್ ಆಟಗಾರರು ದಯವಿಟ್ಟು ಮುಂಭಾಗಕ್ಕೆ ಬನ್ನಿ ಸರ್. ಹಾಗೆ ರಾಷ್ಟ್ರಕೂಟ ದಯವಿಟ್ಟು ಮುಂಭಾಗಕ್ಕೆ ಬನ್ನಿ ಸರ್. ಸ್ವಲ್ಪ ಜಾಗ ಮಾಡ್ಕೊಳ್ಳೋಣ, ಪ್ಲೇಯರ್ಸ್ಗೆ ಜಾಗ ಮಾಡ್ಕೊಳ್ಳೋಣ. ಎಸ್, ನಮ್ಮ ಮಂಜು ಸರ್ ಅವರಿಗೆ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಧನ್ಯವಾದಗಳು ಶ್ರೀಯುತ ಪಿಚ್ ಮಲ್ಲೇಶ್ ಅವರಿಗೆ ನಮ್ಮ ಟೂರ್ನಮೆಂಟ್ಗಾಗಿ ಸಹಕಾರವನ್ನು ಮಾಡಿದ್ದಕ್ಕಾಗಿ. ಹಾಗೆಯೇ ನಮ್ಮ 2 ದಿನಗಳ ಪರ್ಯಂತ ನಮಗೆ ಸೌಂಡ್ಸ್ನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಅವರು ತುಂಬ ಚೆನ್ನಾಗಿ 2 ದಿನಗಳ ಸಾಗಿದೆ ಅಂದರೆ ಅವರ ಸೌಂಡ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನೆಲ್ಲ ಸೌಂಡ್ಸ್ನ ವ್ಯವಸ್ಥೆ ಮಾಡಿಕೊಡುವಂಥ ನಮ್ಮ ಟೆಕ್ನಿಷಿಯನ್ಸ್ಗಳು ಶ್ರೀಯುತ ಪ್ರಸನ್ನರವರು ಹಾಗೆಯೇ ರವಿರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರು ಕೂಡ ನಮ್ಮೆಲ್ಲ ಚೇತು ಇಲವನ್ನ ಪರವಾಗಿ ಧನ್ಯವಾದ ಅರ್ಪಿಸಿದ್ದೇವೆ. ಸರ್ ಸೌಂಡ್ಸು ಪ್ರಸನ್ನ ಹಾಗೆಯೇ ರವಿ ಸರ್ ಬನ್ನಿ ಸರ್ ವೇದಿಕೆ ಮೇಲ್ಭಾಗಕ್ಕೆ. ಬನ್ನಿ ಬನ್ನಿ. ಎಸ್, 2 ದಿನಗಳ ಪರ್ಯಂತ ಸೌಂಡ್ ಇಂಜಿನಿಯರ್ ಆಗಿ ನಮ್ಗೆ ಕೆಲಸ ಮಾಡಿರ್ತಕ್ಕಂಥ ಶ್ರೀಯುತ ಪ್ರಸನ್ನ ಹಾಗೆಯೇ ರವಿರವರು, ಅವರಿಗೂ ಕೂಡ ನಮ್ಮೆಲ್ಲ ಆಯೋಜಕರು ಆಟಗಾರ ಪರವಾಗಿ ಧನ್ಯವಾದ ತಿಳಿಯಪಡಿಸ್ತದೆ. ಯಾಕಂದ್ರೆ ನಾವು ಅವರನ್ನು ಗುರುತಿಸುವಂತ ನಮ್ಮ ಕರ್ತವ್ಯ. ಟೂರ್ನಮೆಂಟ್ ಯಾರೊಬ್ಬರಿಂದ ಸಾಧ್ಯವಾಗಲ್ಲ, ಅವರೆಲ್ಲ ಸಹಕಾರದಿಂದ ಸಾಧ್ಯವಾಗುತ್ತೆ. ಅವರೆಲ್ಲರೂ ಕೂಡ ಧನ್ಯವಾದವನ್ನು ತಿಳಿಯಪಡಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಶ್ರೀಯುತ ಪ್ರಸನ್ನ ಹಾಗೆಯೇ ರವಿ ಅವರಿಗೆ ಧನ್ಯವಾದಗಳು. ಹಾಗೆಯೇ ಶ್ರೀಯುತ ಮಯೂರ ರಾಜರವರು ಕೂಡ ಬರಬೇಕು. ಇದ್ದೀರಾ ಸರ್? ಧನ್ಯವಾದ ನಿಮಗೂ ಕೂಡ. ಹಾಗೆಯೇ ನಮ್ಮ ಟೂರ್ನಮೆಂಟಿನ ನಿರ್ಣಾಯಕ ಪಾತ್ರವನ್ನು ವಹಿಸಿದಂತ ನಮ್ಮ 3 ಜನ ಅಂಪೈರ್ಸ್ಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಮದಿಯಣ್ಣ ಅವರು ಹಾಗೆ ಜೊತೆಗಾಗಿ ಡಾರ್ಲಿಂಗ್ ದೀಪೂರ್ ಅವರು ಹಾಗೆ ನಮ್ಮ ವಿಶ್ವಾಸ್ ಅವರು 3 ಜನ ಅಂಪೈರ್ಸ್ಗಳು ತುಂಬಾ ಚೆನ್ನಾಗಿ 2 ದಿನಗಳ ಪರ್ಯಂತ ಕಾರ್ಯವನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕೆಂಬುದ ಕೇಳ್ಕೊಡ್ತಾ ಇದ್ದಾನೆ. ಶ್ರೀಯುತ ಮದಿ ಸರ್ ಹಾಗೆಯೇ ಡಾರ್ಲಿಂಗ್ ದೀಪೂರ್ ಅವರು ಹಾಗೆ ನಮ್ಮ ವಿಶ್ವಾಸ್ ಅವರು, ಅವರಿಗೂ ಕೂಡ ನಮ್ಮೆಲ್ಲ ಆಯೋಜಕರ ಪರವಾಗಿ ಆಟಗಾರ ಪರವಾಗಿ ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ನಮ್ಮೆಲ್ಲ ಗೌರವವನ್ನು ಸೂಚಿಸ್ತಾ ಇದ್ದೇವೆ. ಎಸ್, ಧನ್ಯವಾದಗಳು ಸರ್. 3 ಜನ ನಮ್ಮ ಡಾರ್ಲಿಂಗ್ ದೀಪರ್ ಅವರು ಹಾಗೆ ನಮ್ಮ ಮದಿ ಸರ್ ಅವರು ಹಾಗೆ ಶ್ರೀಯುತ ವಿಶ್ವಾಸ್ ಅವರು ನಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಯಪಡಿಸ್ತಾ ಇದ್ದೇವೆ. ಎಲ್ಲೂ ಒಂದು ಲೋಪದೋಷಗಳಾಗದೇ ಇದ್ದಂಗೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್ ನಿಮಗೆ. ಎಸ್, ಹಾಗೆ ನಮ್ಮ ಲೈವ್ ಟೆಕ್ನಿಷಿಯನ್ ವೈಸ್ ಸ್ಪೋರ್ಟ್ಸ್ನ ನಮ್ಮ ಲೈವ್ ಟೆಕ್ನಿಷಿಯನ್ ಬನ್ನಿ. ಯಾರೊಬ್ಬರು ಬರಬೇಕು. ಲೈವ್ ಟೆಕ್ನಿಷಿಯನ್, ಕ್ಯಾಮರಾಮನ್ ಆರ್ ಆಪರೇಟರ್ F1 ಬನ್ನಿ, ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬನ್ನಿ. 2 ದಿನಗಳ ಪರ್ಯಂತ 2 ಗ್ರೌಂಡಲ್ಲೂ ಕೂಡ ತುಂಬಾ ಚೆನ್ನಾಗಿ ನಮ್ಮ ಯಾಸಿನ್ ಬಾಯಿ ಮಾಲೀಕತ್ವದ ಇವತ್ತು ಇಡೀ ಕರ್ನಾಟಕದಾದ್ಯಂತ ಬಹಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಅದ್ಭುತ ತಂಡ ವೈಸ್ ಸ್ಪೋರ್ಟ್ಸ್ನ ಟೆಕ್ನಿಷಿಯನ್ ಬರಬೇಕು. ಅವರಿಗೂ ಕೂಡ ನಮ್ಮೆಲ್ಲ ಚೇತು ಇಲವನ್ನ ಪರವಾಗಿ ಗೌರವದ ಸೂಚನೆ ಮಾಡ್ತಾ ಇದ್ದೇವೆ. ಗೌರವದ ಶಾಲೆಯನ್ನು ಹೊದಿಸಿ ಮಾಲಾರ್ಪಣೆ ಮಾಡಿ ಚೇತು ಇಲವನ್ನ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ಲೈವ್ ಟೆಕ್ನಿಷಿಯನ್ನ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ಕ್ಯಾಮ್ರಾಮನ್ಸ್ಗಳಿಗೂ ಬಿಸಿಲಲ್ಲಿ ಕೆಲಸ ಮಾಡಿದ್ದೀರಾ. ಹಾಗೆಯೇ ನಮಗೆ ಅವಕಾಶ ಮಾಡಿಕೊಡ್ತಿರ್ತಕ್ಕಂಥ ಯಾಸಿನ್ ಬಾಯ್ ವೈಸ್ ಸ್ಪೋರ್ಟ್ಸ್ನ ಮಾಲೀಕರು, ನಿಮಗೂ ಕೂಡ ಧನ್ಯವಾದ ತಿಳಿಯಪಡಿಸ್ತಾ ಇದ್ದೇವೆ. ಎಸ್, ಹಾಗೆಯೇ ಶ್ವೇತ ಶಂಕರ್ ಅವರು ಬ್ಯಾನರ್ ಮೇಕಿಂಗ್ ಅನ್ನು ಮಾಡಿರ್ತಕ್ಕಂಥವ್ರು, ಅವರು ಕೂಡ ದಯವಿಟ್ಟು ಬರಬೇಕು. ಶ್ವೇತ ಶಂಕರ್ ಅವರು ಇದ್ದೀರಾ? ಶಂಕರ್ ಸರ್, ಬ್ಯಾನರ್ ಮೇಕರ್ ಇದ್ದೀರಾ ಸರ್? ಓಕೆ. ಎಸ್, ನಮ್ಮ
2 ದಿನಗಳ ಪರ್ಯಂತ ಇದ್ದೀರಾ ಸರ್? ಬನ್ನಿ ಬನ್ನಿ. ಕಿರಣ್ ಅವ್ರಿಗೆ ನಮ್ಮೆಲ್ಲ ಚೇತನ ಪರವಾಗಿ ಅವರಿಗೂ ಕೂಡ ಧನ್ಯವಾದವನ್ನು ತಿಳಿಯಪಡಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ದ ಕಾರ್ಪೊರೇಷನ್. ಥ್ಯಾಂಕ್ ಸರ್. ಹಾಗೆಯೇ 2 ದಿನಗಳ ಪರ್ಯಂತ ನಮ್ಮೊಂದಿಗೆ ಕಾಮೆಂಟ್ರಿ ಬಾಕ್ಸ್ನಲ್ಲಿ ಇರ್ತಕ್ಕಂಥ ಬೆಂಗಳೂರಿನ ಧ್ವನಿ ನಮ್ಮ ಶ್ರೀಯುತ ಪ್ರದೀಪ್ ಜೇಸಿ ದಾಸರಳ್ಳಿ ಅವರು ದಯವಿಟ್ಟು ಬರಬೇಕು. ಹಾಗೆಯೇ ಬನ್ನಿ ಬನ್ನಿ. ತುಂಬ ಚೆನ್ನಾಗಿ ಇವತ್ತು ಬೆಂಗಳೂರು ಪರಿಸರಕ್ಕೆ ಬಂದು ತುಂಬ ಟೂರ್ನಮೆಂಟ್ ಬಿಸಿಯೆಸ್ಟ್ ಕಾಮೆಂಟೇಟರ್ ಇವತ್ತು ಶ್ರೀಯುತ ಪ್ರದೀಪ್ ಜೇಸಿ ದಾಸರಳ್ಳಿಗೆ ದೊಡ್ಡ ಚಪ್ಪಾಳೆ ಬರಬೇಕು. ಅವರಿಗೂ ನಮ್ಮೆಲ್ಲ ಚೇತುವಿನ ಪರವಾಗಿ ತುಂಬ ಧನ್ಯವಾದವನ್ನು ತಿಳಿಯಪಡಿಸ್ತಾ ಇದ್ದೇವೆ. ಆ್ಯಂಡ್ ಅವ್ರ ಜೊತೆಗಾಗಿ ನಾನು ಅವಿನಾಶ್ ಯಡೂರ್ ತೀರ್ಥಹಳ್ಳಿ ಕಮೆಂಟ್ರಿ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಬರ್ತೀನಿ ಮುಗಿಸ್ಕೊಂಡು ಸರ್. ಹಾಗೆಯೇ ಶ್ವೇತಾ ರೇಣುಗೌಡ್ರವರು ಆಗಮಿಸ್ತಾ ಇದ್ದಾರೆ. ಕ್ರಿಕೆಟ್ನ ಲವರ ಭಗೀರಥ ಇದೇ ಒಂದು ಗ್ರೌಂಡ್ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನ ಪಂದ್ಯಾಟ ನಡೆಸಿದಂಥ ಮುಖ್ಯ ಆಯೋಜಕರು, ಬೆಂಗಳೂರಿನ ಪ್ರತಿಷ್ಠಿತ ತಂಡ ಫ್ರೆಂಡ್ಸ್ ಬೆಂಗಳೂರಿನ ಮಾಲೀಕರು. ದಯವಿಟ್ಟು ರೇಣುಗೌಡರು ವೇದಿಕೆ ಮೇಲೆ ಬರಬೇಕೆಂಬುದ ಕೇಳಿಕೊಳ್ತಾ ಇದ್ದೇನೆ. ಓಕೆ, ಬಂದ್ರ ಹಾಗೆಯೇ ಶ್ವೇತಾ ರೇಣುಗೌಡರ ಸಹೋದರರು ಗಿರೀಶ್ ಗೌಡರು ಕೂಡ ಅವ್ರ ಜೊತೆಗಾಗಿ ಬರ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಬಹುಶಃ ಹೋದ್ಸಲಿ ಇದೇ ಚೇತುವಿನಲ್ಲಿ ಇಲ್ಲೇ ಇದ್ದಾರಾ? ಓಕೆ ಸರ್, ಬನ್ನಿ. ಶ್ವೇತಾ ಗಿರೀಶ್ ಅವರಿಗೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಹಾಗೆಯೇ ಅವರಿಗೊಂದು ಗೌರವವನ್ನು ಸೂಚಿಸುವಂಥ ಸಮಯ. ಗೌರವದ ಶಾಲೆಯನ್ನು ಹೊದಿಸಿ ಮಾಲಾರ್ಪಣೆಯನ್ನು ಮಾಡಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಹಾಗೆಯೇ ಒಂದು ಟೂರ್ನಮೆಂಟ್ಗಾಗಿ ನಮಗೆ ಬಹಳಷ್ಟು ಸಹಕಾರವನ್ನು ಮಾಡಿರ್ತಕ್ಕಂಥವ್ರು, ಇವರೆಲ್ಲರ ಸಹಕಾರದಿಂದ ಟೂರ್ನಮೆಂಟ್ ಇಷ್ಟು ಚೆನ್ನಾಗಿ ಆಗಿರೋದು. ಧನ್ಯವಾದಗಳನ್ನು ಅರ್ಪಿಸ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಸರ್ ಕಿರಣ್ ಅವರೇ, ಕಿರಣ್ ಗೌಡ್ರು ಸರ್, ಸರ್ ಬನ್ನಿ ಸರ್, ಬನ್ನಿ ಬನ್ನಿ, ನೀವು ಬನ್ನಿ. ಆಯ್ತು ಸರ್ ಬರ್ತಾರೆ. ಎಸ್, ರೇಣುಗೌಡರು ಬರ್ತಾ ಇದ್ದಾರೆ. ಎಲ್ಲ ಜೋರಾದ ಚಪ್ಪಾಳೆ ಬರಬೇಕು ಶ್ವೇತಾ ರೇಣುಗೌಡರು ಅವರಿಗೆ. ಅವ್ರ ಬಗ್ಗೆ ಹೊಸದಾಗಿ ಹೇಳಬೇಕಾಗಿದ್ದು ಏನಿಲ್ಲ, ಇರಬೇಕಂತ ಪ್ರತಿಯೊಬ್ಬರಿಗೂ ಗೊತ್ತು ಶ್ವೇತಾ ರೇಣುಗೌಡರ ಬಗ್ಗೆ. ಸರ್ ಬನ್ನಿ, ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ ನಮ್ಮೆಲ್ಲ ಆಟಗಾರ ಆಯೋಜಕರ ಪರವಾಗಿ ಹೃದಯಸ್ಪರ್ಶಿ ಸ್ವಾಗತನ ಶ್ವೇತಾ ರೇಣುಗೌಡರವರಿಗೆ ಕೋರಿಕೊಳ್ತಾ ಇದ್ದೇವೆ. ಬಹುಶಃ ನಾವೇ ಎಕ್ಸ್ಪೆಕ್ಟೇಷನ್ ಇದ್ದೇವೆ ಸರ್. ಹೋದ್ಸಲಿ ಚೇತೂರಿ ಲೋನಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಡೇಟ್ ಅನೌನ್ಸ್ ಮಾಡಿದ್ರಿ. ಇವತ್ತು ಅದೇ ಎಕ್ಸ್ಪೆಕ್ಟೇಷನ್ ಇದ್ದೇವೆ, ನೋಡೋಣ. ಸರ್ ಕಿರಣ್ ಅವರೇ ಬನ್ನಿ. ಎಸ್, ಕಿರಣ್ ಗೌಡ್ರ ಬಗ್ಗೆ ಹೇಳಬೇಕು, ಜೋರಾದ ಚಪ್ಪಾಳೆ ಬರಲಿ. ನೋಡಿ, ಸೌಂಡ್ಸ್ ಎಲ್ಲ ಗೊತ್ತಾಗ್ತದೆ. ಕಿರಣ್ ಅವರು ಬಹುಶಃ ಮಾತಾಡಲ್ಲ, ಕೆಲವರು ಬ್ಯಾಕಿಂದ ಸಪೋರ್ಟ್ ಮಾಡಿದ್ರೆ ಕಿರಣ್ ರವರು ಎಲ್ಲ ಯುವಕರ ಜೊತೆಗಿದ್ದು ಸಪೋರ್ಟ್ ಮಾಡ್ತಾರೆ. ಒಂದು ಜೋರಾದ ಚಪ್ಪಾಳೆ ಕಿರಣ್ ಗೌಡ್ರವ್ರಿಗೆ. ಧನ್ಯವಾದಗಳು ಸರ್. ಹಾಗೆಯೇ ಶ್ವೇತಾ ರಂಜಿತ್ ಸರ್ ಅವರು ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕೆಂಬುದ ಕೇಳ್ಕೊಳ್ತಾ ಇದ್ದೇವೆ. ಶ್ವೇತಾ ರಂಜಿತ್ ರವರು ಬನ್ನಿ. ರಂಜಿತ್ ಬನ್ನಿ. ರಂಜು ಬನ್ನಿ ಬನ್ನಿ ಸರ್. ಸರ್ ಹೇಳ್ತಿದ್ದೆ, ದಯವಿಟ್ಟು ಬನ್ನಿ ಬೇಗ. ಹಾಗೆಯೇ ಕೆ ಬ್ರದರ್ಸ್ ಕಿರಣ್ ಸರ್ ಅವರು ಬರಬೇಕು. ಸರ್ ಬನ್ನಿ ಬನ್ನಿ. ಹಾಗೆಯೇ ಶ್ವೇತಾ ಚಂದ್ರಶೇಖರ್ ಸರ್ ಬನ್ನಿ. ಶ್ವೇತಾ ಚಂದ್ರಶೇಖರ್ ಸರ್ ಬನ್ನಿ, ವೇದಿಕೆ ಮೇಲೆ ಬರಬೇಕು. ನಮ್ಮ ಸನ್ಮಾನವನ್ನು ಸ್ವೀಕರಿಸುವುದನ್ನು ಕೇಳಿಕೊಳ್ತಾ ಇದ್ದೇವೆ. ಪಂದ್ಯಕ್ಕೆ ಸಹಕಾರ ಮಾಡಿದಂಥವರು ಶ್ವೇತಾ ಚಂದ್ರಶೇಖರ್ ಸರ್ ಅವರಿಗೆ ನಮ್ಮೆಲ್ಲ ಚೇತುವಿನ ಪರವಾಗಿ ಗೌರವದ ಶಾಲನ್ನು ಹೊದಿಸಿ ಮಾಲಾರ್ಪಣೆಯನ್ನು ಮಾಡಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಹಾಗೆಯೇ ಶ್ವೇತಾ ಆನಂದ್ ಜಯರಾಮ್ ಸರ್, ಬ್ಲೂ ಸ್ಕೈ ಕಾನ್ಸೆಪ್ಟ್ ಮಾಲೀಕರು, ದಯವಿಟ್ಟು ಬರಬೇಕು ಸರ್. ಒಂದು ಜೋರಾದ ಚಪ್ಪಾಳೆ ಬರಬೇಕು ಅವ್ರಿಗೂ ಕೂಡ. ನಮ್ಮೆಲ್ಲ ಚೇತುವಿನ ಆಯೋಜಕರು ಹಾಗೆಯೇ ಆಟಗಾರ ಪರವಾಗಿ ನಿಮಗೂ ಕೂಡ ನಮ್ಮ ಗೌರವವನ್ನು ಸೂಚಿಸ್ತಾ ಇದ್ದೇವೆ. ಗೌರವದ ಶಾಲೆಯನ್ನು ಹೊದಿಸಿ ಮಾಲಾರ್ಪಣೆಯನ್ನು ಮಾಡಿ
ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸ್ತಾ ಇದ್ದಾವೆ. ಹಾಗೆಯೇ ಶ್ವೇತಾ ಸಿದ್ದು ಸರ್ ಅವ್ರು ಬರಬೇಕು. ಸರ್ ಬನ್ನಿ 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 ಸರ್. ರಾಷ್ಟ್ರಕೂಟ ತಂಡದ ಮಾಲೀಕರು ಶ್ವೇತಾ ಸಿದ್ದು, ಜೋರಾದ ಚಪ್ಪಾಳೆ ಬರಲಿ. ಇವತ್ತಿನ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಎಸ್, ಬೆಳಗ್ಗೆಯಿಂದ ನೋಡಿದ ಹಾಗೆ ರಾಷ್ಟ್ರಕೂಟ ಸೌಂಡ್ ತುಂಬಾ ಜೋರಾಗಿದೆ. ಥ್ಯಾಂಕ್ ಯು. ಎಸ್, ಅದರ ಮಾಲೀಕರು ಶ್ವೇತರು ಆಗಿರ್ತಕ್ಕಂಥ ಸಿದ್ದು ಸರ್ ಅವರಿಗೂ ಕೂಡ ಧನ್ಯವಾದ ತಿಳಿಯಪಡಿಸ್ತಾ ಇದ್ದೇವೆ. ಹಾಗೆಯೇ ಸತೀಶ್ 11 ತಂಡದ ಮಾಲೀಕರು ಶ್ವೇತಾ ಸತೀಶ್ ಅಣ್ಣವರು ದಯವಿಟ್ಟು ಬರಬೇಕು. ಬನ್ನಿ ಸರ್. ಹಾಗೆಯೇ ಇದೇ ಮುಂಬರುವ ಜನವರಿಯಲ್ಲಿ 30, 31, 1, 2 ಬೆಂಗಳೂರಿನ ಪರಿಸರದ ಮತ್ತೊಂದು ದಾಖಲೆಯ ಪಂದ್ಯಕೂಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥ ಮುಖ್ಯ ಆಯೋಜಕರು ಕೂಡ 6 ಲಕ್ಷಗಳ ಒಂದು ಕ್ಯಾಶ್ ಪ್ರೈಸ್ ಅನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. 16 ತಂಡಗಳು ಭಾಗವಹಿಸ್ತಾ ಇದ್ದಾರೆ. ಹಗಲು ಮತ್ತು ರಾತ್ರಿಗಳ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಪಂದ್ಯಾಟಕ್ಕೂ ಕೂಡ ಎಲ್ಲರ ಪರವಾಗಿ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಆ ಒಂದು ಪಂದ್ಯಾಟಕ್ಕೂ ಕೂಡ ಎಲ್ಲರನ್ನು ಹೃದಯ ಸ್ಪರ್ಶಿಯಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸರ್ ಶ್ವೇತಾ ಸತೀಶ್ ಅಣ್ಣರವರಿಗೆ. ಹಾಗೆಯೇ ಶ್ವೇತಾ ಜನಾರ್ದನ್ ಸರ್ ಚಲನಚಿತ್ರ ನಿರ್ಮಾಪಕರು, ಹಾಗೆಯೇ ಕ್ರೀಡಾ ಪ್ರೋತ್ಸಾಹಕರು. ಟೂರ್ನಮೆಂಟ್ಗಾಗಿ ನಮಗೆ ಬಹಳಷ್ಟು ಸಹಕಾರವನ್ನು ಮಾಡಿರ್ತಕ್ಕಂಥವ್ರು, ಅವರು ಕೂಡ ಬರಬೇಕು. ಒಂದು ಜೋರಾದ ಚಪ್ಪಾಳೆ ಬರಬೇಕು ಶ್ವೇತಾ ಜನಾರ್ದನ್ ಸರ್ ಅವ್ರಿಗೂ ಕೂಡ ನಮ್ಮೆಲ್ಲ ಚೇತು 11 ಪರವಾಗಿ ತುಂಬುವುದ ಧನ್ಯವಾದವನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಗೌರವದ ಶಾಲೆಯನ್ನು ಹೊರಿಸಿ ಮಾಲಾರ್ಪಣೆಯನ್ನು ಮಾಡಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೆಯೇ ನಮ್ಮ ಕೇಂದ್ರ ಬಿಂದುಗಳು ಶ್ವೇತ ರೇಣುಗೌಡರವರು ಬರಬೇಕು ದಯವಿಟ್ಟು. ಎಸ್, ಅವ್ರ ಬಗ್ಗೆ ಮೊದಲೇ ಹೇಳಿದ್ವಿ, ಜೋರದೆ ಅವ್ರ ಬಗ್ಗೆ ಹೊಸದಾಗಿ ಹೇಳಬೇಕಾಗಿದ್ದು ಏನೂ ಇಲ್ಲ. ಬಹುಶಃ 25 ವರ್ಷಗಳ ಮೇಲ್ಪಟ್ಟು ಅಂದ್ರೆ 2.5 ದಶಕಗಳಿಗೂ ಮೇಲ್ಪಟ್ಟು ಕ್ರಿಕೆಟ್ನ ಪ್ರೋತ್ಸಾಹಕರಾಗಿರ್ತಕ್ಕಂಥವ್ರು. ಇವತ್ತು ಕರ್ನಾಟಕದ ದಶ ದಿಕ್ಕುಗಳಲ್ಲೂ ಫ್ರೆಂಡ್ಸ್ ಬೆಂಗಳೂರಿನ ತಂಡ ನಂಬರ್ 1 ಆಗಿದೆ ಅಂದ್ರೆ ಅದರ ಮಾಲೀಕರು ನಮ್ಮ ರೇಣುಗೌಡರವರು. ಹಾಗೆ ಇದೇ ಒಂದು ಗ್ರೌಂಡ್ ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ 5 ಲಕ್ಷಗಳ ಶ್ರೀಲಂಕಾ ತಂಡವನ್ನು ಕೂಡ ಕರೆಸಿ ಪಂದ್ಯವನ್ನು ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಆಡಿಸಿರ್ತಕ್ಕಂಥವ್ರು ಶ್ವೇತಾ ರೇಣುಗೌಡರು. ಹಾಗೆಯೇ ಕ್ರೀಡೆ ಅಂತ ಬಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಪೋರ್ಟ್ ಅನ್ನು ಕೊಡುವಂಥವ್ರು. ನಮ್ಮ ಚೇತುವಿಲಿನ ಕೂಡ ಸಂಪೂರ್ಣ ಸಹಕಾರವನ್ನ ಶ್ವೇತಾ ರೇಣುಗೌಡರವರು ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲ ಚೇತುವಿನ ಪರವಾಗಿ ಜೋರಾದ ಚಪ್ಪಾಳೆ ಬರಬೇಕು ಶ್ವೇತಾ ರೇಣುಗೌಡರವರಿಗೆ. ಧನ್ಯವಾದಗಳು ಸರ್ ಶ್ವೇತಾ ರೇಣುಗೌಡರವರಿಗೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಶ್ವೇತಾ ರೇಣುಗೌಡರವ್ರಿಗೂ ಕೂಡ. ಹಾಗೆ ನಟರಾಜ್ ಕುಮಾರ್ ಅವರ ಸುಪುತ್ರರು ಪುನೀತ್ ನಟರಾಜ್ ಕುಮಾರ್ ಅವರು ಬಂದಿಲ್ಲ. ಅವರು ಕೂಡ ನಮ್ಮೆಲ್ಲ ಚೇತುವಿನ ಪರವಾಗಿ ಹೃದಯಸ್ಪರ್ಶಿ ಧನ್ಯವಾದ ಅರ್ಪಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ವೇತಾ ವಿಜಯನ್ ಅವರಿಗೂ ಕೂಡ ಧನ್ಯವಾದಗಳು. ಇದರಲ್ಲೇ ವಿಜಯನ್ ಸರ್ ಅವರಿಗೂ ಕೂಡ ನಮ್ಮೆಲ್ಲ ಆಯೋಜಕರ ಪರವಾಗಿ ಧನ್ಯವಾದ ತಿಳಿಯಪಡಿಸ್ತಾ ಇದ್ದೇವೆ. ಹಾಗೆಯೇ ಸಿದ್ದರಾಜು ಸರ್, ಹಾಗೆಯೇ ತಾನ್ಯಾ ತಂಡದ ಮಾಲೀಕರು ಉಮೇಶ್ ಅವರು ದಯವಿಟ್ಟು ಬರಬೇಕು ವೇದಿಕೆ. ನಮ್ಮ ಗೌರವವನ್ನು ಸ್ವೀಕರಿಸುವಂತೆ ಕೇಳ್ಕೊಳ್ತಾ ಇದ್ದೇವೆ. ತಾನ್ಯಾ ತಂಡದ ಮಾಲೀಕರು ಬರಬೇಕು. ಧನ್ಯವಾದಗಳು ಸರ್. ನಮ್ಮೆಲ್ಲ ಚೇತುವಿನ ಆಯೋಜಕರ ಆಟಗಾರ ಪರವಾಗಿ ಧನ್ಯವಾದವನ್ನು ತಿಳಿಯಪಡಿಸ್ತಾ ಇದ್ದೇವೆ. ಎಸ್, ಧನ್ಯವಾದಗಳು. ಎಸ್, ಇಲ್ಲಿಗೆ ನಮ್ಮೆಲ್ಲ ಗಣ್ಯರಿಗೆ ಹಾಗೆಯೇ ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರವನ್ನು ಮಾಡಿದಂಥವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ ಮತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಸಿದ್ದರಾಜ್ ಅವರು ಇದ್ದೀರಾ? ದಯವಿಟ್ಟು ಬನ್ನಿ. ಶ್ವೇತಾ ಸಿದ್ದರಾಜ್ ಅವರು ಇದ್ದೀರಾ? ಬನ್ನಿ 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 ಸರ್, ಬನ್ನಿ ಬೇಗ ಬನ್ನಿ. ಓಕೆನಾ?
ಎಸ್ ಸರ್, ವೇದಿಕೆ ಮೇಲೆ ಯಾರು ಮಾತಾಡಿಲ್ಲ ಸರ್. ರೇಣುಗೌಡ್ರು ಸರ್ ಮಾತಾಡ್ತೀರಾ ಟೂರ್ನಮೆಂಟ್ ಬಗ್ಗೆ ಒಂದೆರಡು ಮಾತಾಡಿ, ಯಾಕಂದ್ರೆ ವೇದಿಕೆ ಮೇಲೆ ಯಾರು ಮಾತಾಡಿಲ್ಲ, ನಾವು ನಿಮ್ಮ ಮಾತುಗಳನ್ನು ಕೇಳುವಂತ ಒಂದು ಬಯಕೆ ನಮ್ದು. ನೋಡಿ ನಿಮ್ಮ ಆ್ಯಕ್ಚುಲಿ ನಮ್ಮ ಹುಡುಗರಿಗೆಲ್ಲ ಗೊತ್ತು ನಾನು ಪ್ರೀಮಿಯರ್ ಲೀಗ್ ಸಪೋರ್ಟ್ ಮಾಡಲ್ಲ ಅಂತ. ಆದ್ರೂ ಹುಡುಗ ಮಾತಾಡೋದು ಏನು ಮಾತಾಡಲಿ, ಏನಾದರೂ ಒಂದು ಖುಷಿ ಆಗುತ್ತೆ. ನಮ್ಮ ಈ ಭಾಗದಲ್ಲಿ ಎಲ್ಲೂ ಒಂದು ಗ್ರೌಂಡ್ ಇರಲಿಲ್ಲ. ಅಟ್ಲೀಸ್ಟ್ ಈ ಒಂದು ಗ್ರೌಂಡ್ ಮಾಡಿದಾಗ ಬೇಜಾರಾಗ್ತಾಯಿತ್ತು, ಇಷ್ಟೊಂದು ಖರ್ಚಾಯ್ತಲ್ಲಪ್ಪ ಅಂತ. ಬಟ್ ಇಷ್ಟು ಜನ ಆಡುವಾಗ ಒಂದು ಬೆಳಗ್ಗೆ ಒಂದು 200-300 ಜನ ಆಡ್ತಾರೆ ಅಂತ ಹೇಳ್ತಾರೆ. ಅದು ಆಡ್ತಾ ಇದೆ ಅನ್ನೋದು ಒಂದು ಕ್ರೀಡೆ ಬೆಳೀತಾ ಇದೆ ಅನ್ನೋದು ಒಂದು ನಮಗೊಂದು ಖುಷಿ ಇದೆ. ನೆಕ್ಸ್ಟು ಇದ್ರ ಜೊತೆಗೆ ಪ್ರೀಮಿಯರ್ ಲೀಗ್ ಆಡ್ತೀರಾ ಕರೆಕ್ಟು, ಬಟ್ ಅದನ್ನು ಯಾರ್ಯಾರು ಪ್ರೀಮಿಯರ್ ಲೀಗ್ ಆಡ್ತೀರಾ ಎಲ್ಲರೂ ಒಂದು ಒಟ್ಟು ಮಾಡಿ ಒಂದು ಸ್ಟೇಟ್ ಲೆವೆಲಲ್ಲಿ ಆಡಿ. ಯಾಕಂದ್ರೆ ನಿಮ್ಮ ಪ್ರತಿಭೆನ ಪ್ರೀಮಿಯರ್ ಲೀಗಲ್ಲೇ ಒಂದು ಉಳಿಸ್ಕೊಳ್ಳೋದು ಬೇಡ. ಕಷ್ಟಪಟ್ಟು ಆಡಿದ್ರೆ ನೀವು ಈಗ ಹೇಗೆ ಸ್ಟೇಟ್ ಲೆವೆಲ್ ಟೀಮ್ ಆಡ್ತಾ ಇದೆ, ಆ ಟೀಮ್ಗಳಿಗೆಲ್ಲ ಟಕ್ಕರ್ ಕೊಡೋಂಥ ಆಟಗಾರರು ಇದ್ದಾರೆ. ಆದರೆ ಬೇಡ ಅಂತ ಇಲ್ಲೇ ಉಳ್ಕೊಂಡು 2-3 ವರ್ಷದಿಂದ ಕ್ರಿಕೆಟ್ ಸ್ವಲ್ಪ ಹಿಂದೆ ಹೋಗ್ತಾ ಇದೆ ಅನಿಸ್ತಾ ಇದೆ. ಏನೋ ತಪ್ಪಿದೆ ಕ್ಷಮಿಸಿ ದಯವಿಟ್ಟು. ಥ್ಯಾಂಕ್ ಯು ಸೊ ಮಚ್ ಸರ್. ರೇಣುಗೌಡರವರಿಗೆ ಕೂಡ ಧನ್ಯವಾದ ತಿಳಿಯಪಡಿಸ್ತಾ ಇದ್ದೇವೆ. ಎಸ್, ಇವಾಗ ವೈಯಕ್ತಿಕ ಪ್ರಶಸ್ತಿ. ಎಸ್ ಅಣ್ಣ, ಮರ್ತುಬಿಟ್ಟು ಕ್ಷಮಿಸಿ. ನಮ್ಮ ಚೇತುಲ ನಮ್ಮ ಮಂಜು ಸರ್ ದಯವಿಟ್ಟು ಬನ್ನಿ. ಮಂಜು ಸರ್ ಬರಬೇಕು. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಈ ಒಂದು ಟೂರ್ನಮೆಂಟ್ನ ಮುಖ್ಯ ಆಯೋಜಕರು ನಮಗೆ ಕೊನೆಯಲ್ಲಿ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲರೂ ಇದ್ದಾರೆ. ವೈಯಕ್ತಿಕ ಪ್ರೈಸ್ ಕೊಡೋಕ್ಕಿಂತ ಮುಂಚೆ ನಮ್ಮ ಶ್ರೋತ ಮಂಜು ಸರ್ಗೆ ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ಮುಂದೆ ಬರುವಂಥ ಬಿತ್ತರೊಂದು ಕಪ್ನಲ್ಲಿ ಕೂಡ ಅವ್ರದ್ದು ಟೀಮ್ ಕೂಡ ಭಾಗವಹಿಸಿದೆ, ಅದಕ್ಕೆ ಕೂಡ ಶುಭಾಶಯಗಳನ್ನ ಕೋರ್ತಾ ಇದ್ದಾವೆ. ಧನ್ಯವಾದಗಳು ಸರ್. ಹಾಗೆ ಜೊತೆಗಾಗಿ ನಮ್ಮ ಸಂಪತ್ತಣ್ಣ ಜೋರಾದ ಚಪ್ಪಾಳೆ ಬರಬೇಕು. ತುಂಬಾ ಚೆನ್ನಾಗಿ ಟೂರ್ನಮೆಂಟ್ 2 ಗ್ರೌಂಡ್ ಕೂಡ ಮ್ಯಾನೇಜ್ ಮಾಡಿದ್ದಾರೆ. ಹಾಗೆ ತುಂಬಾ ಚೆನ್ನಾಗಿ ಆರ್ಗನೈಸೇಷನ್ಗೆ ಸಹಾಯವನ್ನು ಮಾಡಿದ್ದಾರೆ ಶ್ವೇತಾ ಸಂಪತ್ತಣ್ಣ ಅವರು ಕೂಡ ಬರಬೇಕು. ಸಂಪತ್ತನವರು ಕೂಡ ನಮ್ಮೆಲ್ಲ ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ತಿಳಿಯಪಡಿಸ್ತಾ ಇದ್ದೇವೆ. ತುಂಬಾ ಕಷ್ಟಪಟ್ಟಿದ್ದಾರೆ. ಇವತ್ತು ತುಂಬಾ ಚೆನ್ನಾಗಿ ಟೂರ್ನಮೆಂಟ್ ಆಗಿದೆ. ಹಾಗೆಯೇ ಟೂರ್ನಮೆಂಟ್ಗೆ ಸಹಕಾರ ಮಾಡಿರ್ತಕ್ಕಂಥ ತೇಜರ್ ಅವರು ಬರಬೇಕು. ದಯವಿಟ್ಟು ನಮ್ಮ ತೇಜ ಸರ್ ಬನ್ನಿ. ಸರ್ ವಿಷ್ಣು ಅವರು ಬನ್ನಿ. ಹಂಗೆ ವಿಷ್ಣು ಅವರೇ. ಎಸ್, ಥ್ಯಾಂಕ್ ಯು. ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬನ್ನಿ ಸರ್. ವಿಷ್ಣು ಸರ್ ಬನ್ನಿ. ಅವರು ಕೂಡ ಧನ್ಯವಾದ ತಿಳಿಯಪಡಿಸಿದ್ವಿ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ವಿ. ಎಲ್ಲರೂ ಕೂಡ ಧನ್ಯವಾದ ತಿಳಿಯಪಡಿಸ್ತಾ ಇದ್ವಿ. ಬಹುಶಃ ಸಮಯ ಆಗಿದೆ, ಗೊತ್ತಾಗ್ತಾ ಇದೆ. ಇವತ್ತು ಸಂಡೇ ವಿನ್ನರ್ಸ್ ಆಗಿರ್ತಕ್ಕಂಥ ಸತೀಶ್ ಶಿಲ್ವನ್ ಸರ್ ಅವರು ಇದ್ದಾರೆ. ಹಾಗೆ ರನ್ನರ್ಸ್ ಆಗಿರ್ತಕ್ಕಂಥ ರಾಷ್ಟ್ರಕೂಟ ಓನರ್ ಕೂಡ ಕಾಯ್ತಾ ಇದ್ದಾರೆ. ಪ್ಲೇಯರ್ಸ್ ಕೂಡ ಕಾಯ್ತಾ ಇದ್ದಾರೆ ಅಲ್ಲಿ. ಇವತ್ತು ಸಂಡೇ ಬೇರೆ. ಓಕೆ, ತಡ ಮಾಡಲ್ಲ. ಎಸ್, ಇಮಿಡಿಯೇಟ್ ಆಗಿ ಪ್ರೈಸಿಂಗ್ ಸೆರೆಮನಿ ಕಡೆ ಬರ್ತಾ ಇದ್ದೇವೆ. ಅಂಡ್ ಓವರ್ ಟು ಪ್ರದೀಪ್ ಜಾಸರ್ ಅಲ್ಲಿ ಅದನ್ನ ತಿಳಿಸ್ತಾರೆ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಎಸ್, ಧನ್ಯವಾದಗಳು ಅವಿನಾಶ್. ವೈಯಕ್ತಿಕ ಪ್ರಶಸ್ತಿ ಇಂಡಿವಿಜುವಲ್ ಪ್ರೈಸ್ ನೀಡೋಕ್ಕಿಂತ ಮುಂಚೆ ನಮ್ಮ ಕಾಮೆಂಟೇಟರ್ ಅವಿನಾಶ್ ಒಂಚೂರ ಚಪ್ಪಾಳೆ ಬರಬೇಕು. ಅವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದಾವೆ. ಅವಿನಾಶ್ ಏಡೂರು ತೀರ್ಥಹಳ್ಳಿಯ ಹುಡುಗ, ಸದ್ಯ ನಾಗರಬಾಲ್ ಸೆಟಲ್ ಆಗಿದ್ದಾನೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕಾಮೆಂಟ್ರಿ ಮುಂದುವರಿಸ್ತಾ ಇದ್ದಾರೆ ಕೂಡ. ಅವ್ರಿಗೂ ಕೂಡ ಸನ್ಮಾನ ಮುಂದುವರಿಸ್ತಾ ಇದ್ದಾವೆ. ಎಸ್, ಅವಿನಾಶ್ ಏಡೂರು.
ಫೈನಲ್ ಮ್ಯಾಚ್ ನ ಮ್ಯಾನ್ ಆಫ್ ದ ಮ್ಯಾಚ್ ಆಟಗಾರ. ಅಂತಿಮ 6 ಚೆಂಡಿಗೆ 9ರ ಅವಶ್ಯಕತೆ ಇತ್ತು. ಆ ಒಂದು ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಬೌಲಿಂಗ್ ಮಾಡಿರ್ತಕ್ಕಂಥ ಸೋಂಬೇರಿ ಮನು ಬರಬೇಕು, ಮ್ಯಾನ್ ಆಫ್ ದ ಮ್ಯಾಚ್ ಪಡ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದಾವೆ. ಗಿರೀಶ್ ಗೌಡ್ರು ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಕೂಡ. ಶ್ರೀಯುತರು ಗಿರೀಶ್ ಗೌಡ್ರು ಈ ಒಂದು ಪ್ರಶಸ್ತಿ ನೀಡಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಫೈನಲ್ ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಸೋಂಬೇರಿ ಮನು. ಒಂದು ಜೋರ ಚಪ್ಪಾಳೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಕೂಡ. ಎಸ್, ಇವಾಗ ಇಂಡಿವಿಜುವಲ್ ಪ್ರೈಸ್, ವೈಯಕ್ತಿಕ ಪ್ರಶಸ್ತಿ. ಎಲ್ಲರೂ ಗಮನಿಸಿಕೊಳ್ಳಿ, ಆ್ಯಪಲ್ ಯಾವ ರೀತಿಯಲ್ಲಿ ಆ ಒಂದು ಪ್ರಶಸ್ತಿ ಬಂದಿದೆಯೋ ಅದೇ ರೀತಿಯಲ್ಲಿ ನಾವು ಕೊಡ್ತಾ ಇದ್ದೇವೆ, ಗಮನಿಸಿಕೊಳ್ಬೇಕು. ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್, ಎನಿ ಗೆಸಸ್? ಎನಿ ಒನ್ ಗೆಸ್ ಬೆಸ್ಟ್ ಬೌಲರ್? ಪಾರ್ಥ ಇಲ್ಲ, ಇನ್ನೊಬ್ರು. ಎಸ್, ಕಾರ್ತಿಕ್ ಬರಬೇಕು. ಕಾರ್ತಿಕ್ ಫ್ರಮ್ ತನ್ಯಾ. ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್ ಗೋಸ್ ಟು ಕಾರ್ತಿಕ್ ಫ್ರಮ್ ತನ್ಯಾ. ಬೆಸ್ಟ್ ಬೌಲರ್ ಟ್ರೋಫಿಯನ್ನು ಶ್ರೀಯುತರು ಚಂದ್ರಶೇಖರ್ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಟ್ರೋಫಿ ಹಾಗೆ ಬೈಸಿಕಲ್ ನೀಡಿ ಗೌರವಿಸ್ತಾ ಇದ್ದೇವೆ ಕೂಡ. ಅಂಡ್ ದ ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್ ಗೋಸ್ ಟು ಕಾರ್ತಿಕ್. ಒನ್ಸ್ ಅಗೇನ್ ಎ ಬಿಗ್ ಅಪ್ಲಾಸ್ ಫಾರ್ ಕಾರ್ತಿಕ್. ಎಸ್, ಬೈಸಿಕಲ್ ಶ್ರೀಯುತರು ಆನಂದ್ ಸರ್ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತರು ಆನಂದ್ ಸರ್ ಬನ್ನಿ. ಬಹುಶಃ ಸ್ಮಾರ್ಟ್ ಆಗಿ ಬಂದಿದ್ದಾರೆ ಕಾರ್ತಿಕ್. ಎಸ್ ಎಸ್, ಮಾತಾಡಿಸ್ಬೇಕು. ಎಸ್, ಓವರ್ ಟು ಕಾರ್ತಿಕ್. ದಾಸರಳ್ಳಿಲಿ ಒನ್ ಆಫ್ ದ ಫೈನೆಸ್ಟ್ ಟೂರ್ನಮೆಂಟು ಮಿತ್ರವೃಂದ ನಡೆಸ್ತಾರೆ, ಬಿಗ್ ಬ್ಯಾಶ್ ನಡೆಸ್ತಾರೆ, ದಾಸರಳ್ಳಿ ಪ್ರೀಮಿಯರ್ ಲೀಗ್ ನಡೆಸ್ತಾರೆ. ಅದರಲ್ಲಿ ಚೇತು 11 ಕೂಡ ಒಂದು. ಅವರು 3 ಡೇಸಿಂದ ಸಿಕ್ಕಾಪಟ್ಟೆ ಶ್ರಮಪಟ್ಟು ಮಾಡಿರೋದಕ್ಕೆ ಅದಕ್ಕೊಂದು ಚಪ್ಪಾಳೆ ತಟ್ಟಿ ಗೌರವ ಮಾಡಬೇಕು ಅಂತೇಳಿ 2 ಮಾತು ಮುಗಿಸ್ತು. ಎಸ್, ಧನ್ಯವಾದಗಳು ಕಾರ್ತಿಕ್ ಅವರೇ. ಬೆಸ್ಟ್ ಬ್ಯಾಟ್ಸ್ಮನ್, ಎನಿ ಗೆಸಸ್? ಎನಿ ಒನ್ ಗೆಸ್ ಬೆಸ್ಟ್ ಬ್ಯಾಟ್ಸ್ಮನ್? ಯಾರು? ಗೌಡ. ಎನಿ ಅದರ್ ಗೆಸ್? ಎಸ್, ಟ್ರೆಂಡಿಂಗ್ ಆಟಗಾರ, ಬಹುಶಃ ಇತ್ತೀಚಿನ ದಿನಗಳಲ್ಲಿ ಫ್ರೆಂಡ್ಸ್ ತಂಡದ ಪರವಾಗಿ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಬಲ್ಲ ಟ್ರೆಂಡಿಂಗ್ ಪ್ಲೇಯರ್ ಮ್ಯಾಡಿ ಬರಬೇಕು. ಮ್ಯಾಡಿ ಇಲ್ಲ ಅಂತ ಕಾಣುತ್ತೆ. ತಂಡದ ಓರ್ವ ಆಟಗಾರ ಇದ್ರೆ ಬನ್ನಿ. ಶ್ರೀಯುತರು ಕಿರಣ್ ಗೌಡ್ರು ಬರಬೇಕು. ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಯುತರು ಆನಂದ್ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಕೂಡ. ಮತ್ತೆ ಮ್ಯಾನ್ ಆಫ್ ದ ಸೀರೀಸ್, ಸರಣಿ ಶ್ರೇಷ್ಠ ಆಟಗಾರ ಪಾರ್ಥ. ಪಾಪ ಕಾಯ್ತಾ ಇದ್ದಾರೆ. ಬೆಸ್ಟ್ ಬ್ಯಾಟ್ಸ್ಮನ್ಗೂ ಪಾರ್ಥ ಅಂತ ಹೇಳಿದ್ರಿ, ಬೌಲರ್ಗೂ ಪಾರ್ಥ ಅಂತ ಹೇಳಿದ್ರಿ. ಎನಿ ಅದರ್ ಗೆಸಸ್? ಸಾರಿ, ಕಾರ್ತಿಕ್ ಮತ್ತೆ ಬರಬೇಕು. ಮ್ಯಾನ್ ಆಫ್ ದ ಸೀರೀಸ್ ಆಟಗಾರ, ಪ್ಲೇಯರ್ ಆಫ್ ದ ಸೀರೀಸ್ ಗೋಸ್ ಟು ಕಾರ್ತಿಕ್ ಒನ್ಸ್ ಅಗೇನ್ ಫ್ರಮ್ ತನ್ಯಾ. ಗಮನಿಸಿಕೊಳ್ಳಿ, ನಮಗೆ 2ನೇ ಆಪ್ಷನ್ ಇರಲಿಲ್ಲ. ಯಾಕಂದ್ರೆ ಕಾರ್ತಿಕ್ ಪಾಯಿಂಟ್ಸ್, ಸೆಕೆಂಡ್ ಪ್ಲೇಯರ್ ಪಾಯಿಂಟ್ಸ್ ತುಂಬಾ ಡಿಫರೆನ್ಸ್ ಇದೆ. ಅದಕ್ಕಾಗಿ ನಾವು ಮ್ಯಾನ್ ಆಫ್ ದ ಸೀರೀಸ್ ಕೂಡ ಕಾರ್ತಿಕ್ ಕೊಡಬೇಕಾಗಿ ಬಂದಿದೆ. ಈ ಹಂತದಲ್ಲಿ ಶ್ರೀಯುತರು ಸಿದ್ದು ಸರ್ ಈ ಒಂದು ಟ್ರೋಫಿ ನೀಡಿ ಗೌರವಿಸಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದಾವೆ. ಹಾಗೆ ಬೈಸಿಕಲ್ ನೀಡಿ ಗೌರವಿಸ್ತಾ ಇದ್ದೇವೆ ಕೂಡ. ಶ್ರೀಯುತ ಜನಾರ್ದನ್ ಸರ್ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತೆ ಮ್ಯಾನ್ ಆಫ್ ದ ಸೀರೀಸ್ ಗೋಸ್ ಟು ಕಾರ್ತಿಕ್
ಫ್ರಮ್ ತನ್ಯ. ಜೋರಾದ ಒಂದು ಚಪ್ಪಾಳೆ ಬರಬೇಕು. ಶ್ರೀತರು ಜನಾರ್ದನ್ ಸರ್ ಮತ್ತೆ ಮ್ಯಾನ್ ಆಫ್ ದ ಸೀರೀಸ್ ನೀಡಿ ಗೌರವಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಕೃತಜ್ಞತೆ ಸಮರ್ಪಿಸ್ತಾ ಇದ್ದಾವೆ. ಎಸ್, ಇನ್ನು ರನ್ನರ್ಸ್ ಪ್ರಶಸ್ತಿ ಹಾಗೆಯೇ ವಿನ್ನಿಂಗ್ ಪ್ರೈಸ್ ಅಷ್ಟೇ ಬಾಕಿ ಇರೋದು. ಅದಕ್ಕಿಂತ ಮುಂಚೆ ಇನ್ನೊಂದು ಹೊಸದೊಂದು ಆದ್ಯವಾದ ಟೂರ್ನಮೆಂಟ್ ನಮಗೆ ಕೊಟ್ಟಿದ್ದಾರೆ. ಅದರ ಕಾರ್ಯವನ್ನು ಎಲ್ಲರೂ ಕೂಡ ತಿಳಿಸುವಂತ ಕರ್ತವ್ಯ ಕೊಟ್ಟಿದ್ದಾರೆ ನಮಗೆ. ಅದನ್ನು ಹೇಳ್ತೀನಿ. ಡೈರಿ ಕ್ರಿಕೆಟರ್ಸ್ ಇವರ ಒಂದು ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಹೊಸ ಅಧ್ಯಾಯ ಡೈರಿ ಕಪ್ 2025 ಫ್ರೀ ಎಂಟ್ರಿಯಲ್ಲಿ ಮೊದಲ ಬಾರಿಗೆ ಫಸ್ಟ್ ಟೈಮ್ ಇನ್ ದ ಪ್ರೀಮಿಯರ್ ಲೀಗ್ ಹಿಸ್ಟ್ರಿ ಲೋಕಲ್ ಇದೇ ಒಂದು ದಾಸರಹಳ್ಳಿ, ದಾಸನಪುರ ಹಾಗೆ ಮಹಾಲಕ್ಷ್ಮಿ ಲೇಔಟ್, ಪೀಣ್ಯ ವಾರ್ಡ್ 38 ಹೆಸರುಘಟ್ಟ ಇದೇ ಒಂದು ತಂಡದ ಎಲ್ಲ ಆಟಗಾರರು ಕೂಡ ಓಪನ್ ಆಗಿ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಅದರ ಜೊತೆಗಾಗಿ 8 ಲೋಕಲ್ ತಂಡಗಳು, ಅದರವರೆಗೆ 4 ರಾಜ್ಯ ಮಟ್ಟದ ತಂಡಗಳು, ಅದರಲ್ಲಿ ಫ್ರೆಂಡ್ಸ್ ಬೆಂಗಳೂರು, ನ್ಯಾಶ್ ಹಾಗೇನೆ ಜೈ ಕರ್ನಾಟಕ ಹಾಗೇನೆ ಮೈಟಿ ಬೆಂಗಳೂರು ಕೂಡ ಭಾಗವಹಿಸ್ತಾ ಇದೆ. ಈ ಒಂದು ಪಂದ್ಯಟಿನ ಡೇಟ್ ಫಿಕ್ಸ್ ಆಗಿಲ್ಲ, ಅದನ್ನ ತಿಳಿಸ್ತಾರೆ, ಅನೌನ್ಸ್ ಅನ್ನ ಮಾಡಿದ್ದೇವೆ. ಇದು ಕೂಡ ನಿಮ್ಮ ನೆನಪಿನಲ್ಲಿರಲಿ. ಆ ಒಂದು ಟೂರ್ನಮೆಂಟ್ಗೂ ಕೂಡ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನ ಕೋರ್ತಾ ಇದ್ದಾವೆ. ಡೈರಿ ಕ್ರಿಕೆಟರ್ಸ್ ಇವರ ಒಂದು ಡೈರಿ ಕಪ್ 2025 ಅಂಡ್ ಓವರ್ ಟು ಪ್ರದೀಪ್. ಎಸ್, 2025 ಚೇತು 11 ಟ್ರೋಫಿಯ ರನ್ನರ್ಸ್ ಅಪ್ ತಂಡವಾಗಿ ರಾಷ್ಟ್ರಕೂಟ ತಂಡದ ಎಲ್ಲ ಆಟಗಾರರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ವೇದಿಕೆ ಮೇಲಿರ್ತಕ್ಕಂಥ ರೇಣುಗೌಡರು ಜೊತೆಗಾಗಿ ಎಲ್ಲರೂ ಕೂಡ ಈ ಒಂದು ಪ್ರಶಸ್ತಿ ನೀಡಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಕೂಡ. ಒನ್ಸ್ ಅಗೇನ್ ಬಹುಶಃ ಕಿಲಾಡಿ ಪಿಳ್ಳೆ ಎಲ್ಲ ಯೂತ್ ಆಟಗಾರನೇ ಕರ್ಕೊಂಡಿದ್ದಾನೆ ನೋಡಿ. ಯಾರು ಅನುಭವದ ಆಟಗಾರ ಇಲ್ಲ, ಎಲ್ಲ ಯೂತ್ ಆಟಗಾರ, ಯುವಕರೇ. ಬಹುಶಃ ಕಳೆದ 3-4 ತಿಂಗಳಲ್ಲಿ ಪಿಳ್ಳೆ ಆಡಿರ್ತಕ್ಕಂಥ ಪ್ರತಿ ತಂಡ ಕೂಡ ರನ್ನರ್ಸ್ ಅಥವಾ ವಿನ್ನರ್ಸ್ ಆಗಿ ಹೊರ ಹೊಮ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಅದೃಷ್ಟದ ಹಣೆಪಟ್ಟಿ ಹೊಂದಿರತಕ್ಕಂಥ ಆಟಗಾರ ಪಿಳ್ಳೆ, ಆ ಒಂದು ತಂಡ ಇವಾಗ ರನ್ನರ್ಸ್ ಅಪ್ ಆಗಿ ಹೊರ ಹೊಮ್ತಾ ಇದೆ. ರಾಷ್ಟ್ರಕೂಟ ಸಿದ್ದು ಸರ್ ಇವರ ಒಂದು ಮಾಲೀಕತ್ವ ತಂಡ ಕೂಡ ರಾಷ್ಟ್ರಕೂಟ. Once again, a big applause for Rashtrakuta. ಚೇತು 11 ಮೊದಲ ಸೀಸನ್ ಕೂಡ ಸಕ್ಸಸ್ ಆಗಿತ್ತು. ಎರಡನೇ ಸೀಸನ್ ಇನ್ನಷ್ಟು ಗ್ರ್ಯಾಂಡ್ ಸಕ್ಸಸ್ ಆಗ್ತಾ ಇದೆ. ಮೊದಲ ಸೀಸನ್ ವಿನ್ನರ್ಸ್ ಕೂಡ ಸತೀಶ್ 11. ಬಹುಶಃ ಎರಡನೇ ಸೀಸನ್ ವಿನ್ನರ್ಸ್ ಕೂಡ ಸತೀಶ್ 11 ಕೂಡ ಹೊರಹೊಮ್ತಾ ಇದ್ದಾರೆ. ಬರಬೇಕು ತಂಡದ ಎಲ್ಲ ಆಟಗಾರರು ಬನ್ನಿ. ಈಗಾಗಲೇ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಸತೀಶ್ ಅಣ್ಣ ಇದ್ದಾರೆ. ಬಹುಶಃ ಇದೇ ತಿಂಗಳು ಜನವರಿ 30, 31, ಫೆಬ್ರವರಿ 1, 2 ನಮ್ಮ ಮಿತ್ರವೃಂದ ಕಪ್ ದಾಖಲೆಯ ಪಂದ್ಯಾಕೂಟ. ಮೊದಲ ಬಾರಿಗೆ 6 ಲಕ್ಷದ ಒಂದು ಹೈಯೆಸ್ಟ್ ಕ್ಯಾಶ್ ಪ್ರೈಸ್ ನೀಡಿ ಗೌರವಿಸುವಂತಹ ಒಂದು ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ. ಆ ಒಂದು ಪಂದ್ಯಾಕೂಟದ ಮುಖ್ಯ ರೂವಾರಿಗಳು ಸತೀಶ್ ಅಣ್ಣ. ಅದೇ ಒಂದು ತಂಡ ಇಲ್ಲೂ ಕೂಡ ಚಾಂಪಿಯನ್ಸ್ ಆಗ್ತಾ ಇದ್ದಾರೆ. Once again, the champions of 2025 Chetu 11 trophy, Satish 11. ಮತ್ತೆ ಡಿಫೆಂಡಿಂಗ್ ಚಾಂಪಿಯನ್ ಸತೀಶ್ 11 ಈ ಬಾರಿ ಕೂಡ ಚಾಂಪಿಯನ್ಸ್ ಆಗ್ತಾ ಇದೆ. ಸತೀಶ್ ಅಣ್ಣ ಮಾತಾಡಲ್ಲ, ಮಾಡಿ ತೋರಿಸ್ತಾರೆ ಅನ್ನೋಕೆ ಉದಾಹರಣೆ ಇದು.
ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದ್ದಾರೆ. 2ನೇ ಸೀಸನ್ ಅಲ್ಲಿ ಕೂಡ ಚಾಂಪಿಯನ್ಸ್ ಆಗ್ತದೆ ಸತೀಶ್ 11 ತಂಡ. ಪ್ರಕಾಶ್ ಅವರೇ ಬನ್ನಿ, ಇಲ್ಲೇ ಇದ್ದೀರಾ? ಬನ್ನಿ ಬನ್ನಿ, ಇಲ್ಲಿ ಪಾರ್ಥರು ಬರಬೇಕು. ಮತ್ತೋರ್ವ ಅನುಭವದ ಆಟಗಾರ, ಹೆಸರುಘಟ್ಟ ಪರಿಸರದ ಆಟಗಾರ ಕೂಡ ಪಾರ್ಥ ಈ ಒಂದು ಪಂದ್ಯಾಕೂಟದ ಮುಖ್ಯ ಪಾತ್ರವನ್ನು ವಹಿಸಿದ್ರು. ಈ ಒಂದು ಪಂದ್ಯಾಕೂಟದ ಕುರಿತಾಗಿ ತಮ್ಮ ಅಭಿಪ್ರಾಯ ತಿಳಿಪಡಿಸಬೇಕು. ಎಲ್ಲರಿಗೂ ನಮಸ್ಕಾರ. ರನ್ನರ್ಸ್ ಆಗಿರೋ ತಂಡಕ್ಕೂ ಅಭಿನಂದನೆ, ವಿನ್ನರ್ಸ್ ಆಗಿರೋ ತಂಡಕ್ಕೂ ಅಭಿನಂದನೆ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಲಾಸ್ಟ್ ಟೈಮು ವಿನ್ನರ್ಸ್ ಆಗಿದ್ರಿ, ಈ ಟೈಮು ವಿನ್ನರ್ಸ್ ಆಗಿದ್ದೀರಿ. ಅದಕ್ಕೆ ನಮಗೆ ಸತೀಶ್ ಅಣ್ಣಂದ ಒಂದು ಬೆನ್ನೆಲುಬು, ಅಣ್ಣ ಸಪೋರ್ಟು, ರೇಣುಗೌಡರು ಹೇಳಿದ್ರು ಎಷ್ಟೋ ಜನ ಐಕಾನ್ಗಳು ಇಲ್ಲೇ ಇದ್ದೀರಾ, ಸ್ಟೇಟ್ ಗೊತ್ತಿಲ್ಲ ಅಂತ. ಅದು ನಾನ್ ಸ್ಟೇಟ್ ಮಾಡಿದಾಗಿಂದ ಸ್ಟೇಟ್ಗೆ ಹೋಗೋಕ್ಕೆ ಮನ್ಸು ಬರ್ತಿಲ್ಲ. ನಾನ್ ಸ್ಟೇಟ್ ಮಾಡಿದಾಗಿಂದ ಸ್ಟೇಟ್ಗೆ ಹೋಗೋಕ್ಕೆ ಮನ್ಸು ಬರ್ತಾಯಿಲ್ಲ. ಎಲ್ಲ ಇಲ್ಲೇ ನಾನ್ ಸ್ಟೇಟಿಗೆ ಅಷ್ಟೇ ಪ್ರೈಸ್ ಇರ್ತಿದ್ದೆ. ಇವಾಗ ಏನಂದರೆ ಯಂಗ್ಸ್ಟರ್ಗಳೆಲ್ಲ ಗಾಂಜಾ ಎಣ್ಣೆ ಅಂತ ಬೆಳ್ಕೊಂಡು ಎಲ್ಲ ಹಾಳಾಗ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಅದೊಂದು ಬೇಡ್ಕೊತೀನಿ, ಎಲ್ಲ ಕ್ರೀಡೆಗೆ ಯಾವುದೇ ಒಂದು ಸ್ಪೋರ್ಟ್ಸ್ ಇರ್ಬೋದು, ಎಲ್ಲ ಸ್ಪೋರ್ಟ್ಸ್ಗೆ ಇದು ಕೊಡ್ರಿ. ಎಲ್ಲ ಗಾಂಜಾ ಎಣ್ಣೆ ಅಂತ ಹೋಗಿ ಎಷ್ಟೋ ಜನ ಎಂತೆಂಥ ಆಟಗಾರರು ಎಲ್ಲ ಬ್ಯಾಡ್ ಹ್ಯಾಬಿಟ್ ಕಲ್ತು ಎಲ್ಲ ಇದಾಗಿದ್ದಾರೆ. ಆ ಥರ ಮಾಡಬೇಡ್ರಿ. ಆಮೇಲೆ ಆರ್ಗನೈಸ್ ಮಾಡಿದ್ರೆ ಸಂಪತ್ ಅಣ್ಣಂಗೆ, ಅವ್ರ ತಂಡಕ್ಕೆ, ಕಿರಣ್ ಗೌಡ್ರಿಗೆ, ರೇಣು ಅಣ್ಣಂಗೆ ಎಲ್ಲರಿಗೂ ಅಭಿನಂದನೆ. ಇನ್ನೇನು ಅಂಪೇರ್ಗೆ ಇನ್ನೊಂದು ಅಂಪೇರ್ಗೆ ಯಾರೂ ಕೆಟ್ಟ ಮಾತು ಮಾತಾಡ್ಬಿಡ್ರಿ. ಅವರು ಬಂದಿರ್ತಾರೆ, ಯಾರೋ ಒಬ್ಬ ಡಿಸಿಷನ್ ರಾಂಗ್ ಆಗ್ಬೋದು, ರೈಟ್ ಆಗ್ಬೋದು, ಅದಂತ ಪಾಸಿಟಿವ್ ತೊಗೊಬೇಕು. ಅಲ್ಲಿ ನೋಡಿದ್ರೆ ಯಾರೋ ಒಬ್ಬ ಬ್ಯಾಡ್ ವರ್ಡು ಯೂಸ್ ಮಾಡಿದ್ದಾರೆ. ಆ ಥರ ಎಲ್ಲ ಮಾತಾಡ್ಬಿಟ್ರೆ ಅವರು ಹೊಟ್ಟೆಪಾಡು ಬಂದಿರ್ತಾರೆ. ಎಲ್ಲರೂ ಇದು ಮಾಡ್ಕೊಂಡು ಅಭಿನಂದನೆ ಎಲ್ಲರಿಗೂ. ಧನ್ಯವಾದ ಸರ್. ಇನ್ನೊಂದು, ಈಗಾಗಲೇ CCH ಹುಡುಗರು ಚಿಕ್ಕಸಂದ್ರ ಆಯೋಜಕರು 5,000 ಘೋಷಣೆ ಮಾಡಿರ್ತಾರೆ, ನಮಗೆ ತಲುಪಿಸಿದರೆ ನಾವು ತಲುಪಿಸ್ತೇವೆ. ಅವ್ರಿಗೂ ಕೂಡ ಒಂದು ಕೃತಜ್ಞತೆ ಸಮರ್ಪಿಸಬೇಕಾಗಿ ಮನವಿ ಮಾಡ್ಕೊಳ್ತೇವೆ. ಸತೀಶ್ 11 ತಂಡಕ್ಕೆ 5,000 ಒಂದು ಘೋಷಣೆ ಆಗಿತ್ತು, ತಲುಪಿಸಿದ್ದಾರೆ. ಥ್ಯಾಂಕ್ ಯು. ಎಸ್, ಎಲ್ಲರೂ ಕೂಡ ಧನ್ಯವಾದ ತಿಳಿಪಡಿಸಿದ್ವಿ. ಆದರೆ ರೇಣುಗೌಡರು ಸರ್ ಹತ್ರ ಕೇಳ್ಕೊತೀವಿ, ಹೊಸ ಚೇತುವಿನಲ್ಲಿ ನಮ್ಮ ಮೋಸ್ಟ್ ಬೆಂಗಳೂರು ಅವೈಟೆಡ್ ಟೂರ್ನಮೆಂಟ್ ಫ್ರೆಂಡ್ಸ್ ಕಪ್ ಒಂದು ಡೇಟ್ ಅನೌನ್ಸ್ ಮಾಡಿದ್ರು. ಕೇಳ್ತೇವೆ ಸರ್ ಹತ್ರ, ಸರ್ ಏನಾದ್ರು ಹೊಸ ವಿಷಯ ಇದೆಯಾ ಸರ್, ಅಥವಾ ಇನ್ನೂ ಫಿಕ್ಸ್ ಆಗಿಲ್ಲ? ಫ್ರೆಂಡ್ಸ್ ಕಪ್ ಮಾಡ್ತಾ ಇಲ್ಲ ಈ ವರ್ಷ, ಬಟ್ ಅಸೋಸಿಯೇಷನ್ ಟೂರ್ನಮೆಂಟ್ ಮಾಡ್ತಾ ಇದೀವಿ. ಇದೇ ಏನು ಹೇಳಿದ್ನಲ್ಲ ಪಾರ್ಥ, ನಾನ್ ಸ್ಟೇಟು ಅಂತ, ಅದನ್ನು ಮುರಿಯೋಕ್ಕೋಸ್ಕರ ಎಲ್ಲನೂ ಒಟ್ಟು ಮಾಡಿ ಒಂದು ಅಸೋಸಿಯೇಷನ್ ಮಾಡಿ ಒಂದು ಗ್ರ್ಯಾಂಡ್ ಟೂರ್ನಮೆಂಟ್ ಮಾಡ್ತಾ ಇದೀವಿ. ಈ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ. ಸೂಪರ್ ಸೂಪರ್. ಈ ಸಲ ಹೊಸ ಯೋಚನೆ ನಮ್ಮ ರೇಣುಗೌಡರು ಸರ್ ಇದ್ದಾರೆ. ಆ ಒಂದು ಟೂರ್ನಮೆಂಟ್ ಕೂಡ ಧನ್ಯವಾದ ತಿಳಿಪಡಿಸೋ ಶುಭಾಶಯಗಳನ್ನು ಕೂಡ ಕೊಡ್ತಾ ಇದ್ದೇವೆ. ಎಸ್, ಇಲ್ಲಿಗೆ ನಮ್ಮ ಚೇತು 11 ಟ್ರೋಫಿ ಸಂಪನ್ನಗೊಳ್ತಾ ಇದೆ. ಎಲ್ಲ ಆಟಗಾರರಿಗೂ, ಹಾಗೆಯೇ ತಂಡದ ಮಾಲೀಕರಿಗೂ, ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತ ಎಲ್ಲರಿಗೂ, ಹಾಗೆಯೇ ಎಲ್ಲರೂ ಕೂಡ ಧನ್ಯವಾದ ತಿಳಿಯಪಡಿಸ್ತಾ, ಇದೇ ಜನವರಿ 30, 31, 12 ಮತ್ತೊಂದು ದಾಖಲೆ ಪಂದ್ಯಕೂಟ ಮಿತ್ರೊಂದು ಕಪ್ನಲ್ಲಿ ಇದೇ ಭಾಗವಹಿಸಿದ ಎಲ್ಲ ತಂಡಗಳಲ್ಲೂ ಕೂಡ ಭಾಗವಹಿಸಿದೆ. ಅದರಲ್ಲಿ ಮತ್ತೆ ಸಿಗೋಣ. ಎಲ್ಲ ಆಟಗಾರರು ಕೂಡ ಎಲ್ಲರೂ ಕೂಡ ಶುಭರಾತ್ರಿ, ಶುಭಕಾಮನೆಗಳು.